ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಜೀವನದಲ್ಲಿ ಪ್ರಯತ್ನ ಇರಬೇಕು. ಪ್ರಯತ್ನ ಇಲ್ಲದೆ ಹೋದರೆ ಭಗವಂತನು ಕೂಡ ನಮ್ಮ ಜೊತೆ ಬಂದರೂ ನಾವು ಗೆಲ್ಲೋಕ್ಕಾಗಲ್ಲ. ಹಾಗೆ ಪ್ರತಿ ವಿಷಯದಲ್ಲೂ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ಫಲ ಸಿಗೋದು. ಬಂಧುಗಳೇ, ನಾನು ಈಗ ತೋರುತ್ತಿರುವ ಗಿಡ ಯಾವುದಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಪಾಂಡವರ ಬತ್ತಿ ಗಿಡ ಅಂತ ಹೇಳ್ತೀವಿ. ಹೌದು, ಇದಕ್ಕೆ ತನ್ನದೇ ಆದ ಒಂದೊಂದು ಧಾರ್ಮಿಕ ನಂಬಿಕೆ ಇದೆ ಹಾಗೂ ಪೌರಾಣಿಕ ಕಥೆ ಇದೆ. ಹೌದು, ಏನಪ್ಪ ಪೌರಾಣಿಕ ಕಥೆ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಪಾಂಡವರು ಅಜ್ಞಾತಕ್ಕೆ ಹೋದಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಸಮಯ ಕಳಿಬೇಕಾದ್ರೆ ಅವರಿಗೆ ಬೆಳಕಿನ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಏನಪ್ಪ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಗಿಡದ ಒಂದು ಚಿಗುರನ್ನ ದೀಪವಾಗಿ ಮಾಡಿಕೊಂಡು ಅವರು ಸಂಚಾರ ಮಾಡ್ತಿದ್ರು, ಪಯಣ ಮಾಡ್ತಿದ್ರು. ಹಾಗೆ ಇದರಲ್ಲಿ ಪೂಜೆ ಪುರಸ್ಕಾರನ ಕೂಡ ಪಾಂಡವರು ಮಾಡ್ತಿದ್ರು. ಮತ್ತು ಇನ್ನೇನಪ್ಪ ಇದರಲ್ಲಿ ಧಾರ್ಮಿಕವಾದ ಒಂದು ನಂಬಿಕೆ ಏನಿದೆ ಅಂತ ಹೇಳಿದ್ರೆ, ಇದು ನೆಗೆಟಿವಿಟಿ ಎನರ್ಜಿ ಅಂದರೆ ನಕಾರಾತ್ಮಕ ಎನರ್ಜಿನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಬಂಧುಗಳೇ, ಇವಾಗಂತೂ ಈ ಗಿಡ ತುಂಬಾ ವಿರಳ ಆಗಿದೆ. ಇದು ಎಷ್ಟು ಬಳಕೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಈ ಒಂದು ಗಿಡ ಇರಲೇಬೇಕು. ಯಾಕಂದರೆ ತುಳಸಿಯಷ್ಟೇ ಇದು ಪವಿತ್ರತೆ, ಒಂದು ಧಾರ್ಮಿಕ ನಂಬಿಕೆ ಉಳ್ಳುವಂಥ ಒಂದು ಗಿಡ ಆಗಿದೆ. ಇವಾಗಂತೂ ಇದೊಂದು ಸಂತತಿನೇ ಕಳೆದೋಗ್ತಾ ಇದೆ. ಅಪರೂಪಕ್ಕೆ ಇಂಥ ಗಿಡ ಸಿಗ್ತವೆ. ದಯಮಾಡಿ ಇದನ್ನು ಉಳಿಸ್ಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಬಂಧುಗಳೇ. ಮತ್ತು ಇದರಿಂದ ಏನಪ್ಪ ನಮ್ಗೆ ಆರೋಗ್ಯಕ್ಕೆ ಲಾಭ ಅಂತ ಕೇಳಿದ್ರೆ, ಇದೊಂದು ತುಂಬೆ ಜಾತಿಗೆ ಸೇರುವಂಥ ಗಿಡ ಆಗಿರೋದ್ರಿಂದ ಇದರಲ್ಲಿ ಆಂಟಿಸೆಪ್ಟಿಕ್ ನೇಚರ್ ಅನ್ನೋದಿರುತ್ತೆ. ಅಂದರೆ ಯಾರಿಗಾದ್ರೂ ಗಾಯ ಆದಾಗ ಆ ಗಾಯ ಒಣಗಿಸೋಕ್ಕೆ ಇದ್ರ ಎಲೆಯ ರಸವನ್ನು ತೆಗೆದು ಹಚ್ಕೊಂಡ್ರೆ ಆ ಗಾಯ ಹೋಗುತ್ತೆ. ಮತ್ತು ತಲೆನೋವು ಇದ್ರೂ ಕೂಡ ಇದನ್ನು ದಿಂಡನ್ನು ತೆಗೆದು ತಲೆಗೆ ಹಚ್ಕೊಂಡ್ರೆ ತಲೆನೋವು ಹೋಗುತ್ತೆ ಅಂತ ನಮ್ಮ ಜನಪದ ವೈದ್ಯರು ಕೂಡ ಹೇಳ್ತಾರೆ. ಹಾಗೆ ಇನ್ನೇನಪ್ಪ ಇದರದ ಉಪಯೋಗ ಅಂತ ಹೇಳಿದ್ರೆ ಬಂಧುಗಳೇ, ನಮ್ಮ ತಾತಂದಿರೆಲ್ಲ ಏನು ಮಾಡ್ತಿದ್ರು ಅಂದರೆ ಹಸುಗಳಿಗೆ ಬಾವಾಗ್ತಿತ್ತು, ಅಂದರೆ ಕೆಚ್ಚಲಲ್ಲಿ ಬಾವಾಗ್ತಿದ್ದು, ಕೆಚ್ಚಲು ಊದ್ಕೋತಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ತಾತ ಏನು ಮಾಡೋರು ಅಂದರೆ ಈ ಗಿಡನ ಕಿತ್ಕೊಂಡ್ಬಂದು ಕೆಚ್ಚಲಿಗೆ ಬಡಿತಿದ್ರು. ಮತ್ತು ಈ ಎಲೆಗಳನ್ನ ತೇದು ಅದಕ್ಕೆ ಲೇಪನ ಮಾಡ್ತಿದ್ರು. ಆವಾಗ ಕೆಚ್ಚಲಲ್ಲಿ ಆಗಿರುವಂಥ ಬಾವು, ಊತ, ನೋವೇನಿದೆ ಆ ಹಸುಗೆ ಕಡಿಮೆ ಆಗ್ತಿತ್ತು. ನೋಡಿ ಬಂಧುಗಳೇ, ಇದರ ಇಷ್ಟೆಲ್ಲ ಉಪಯೋಗ ಇದೆ. ಧಾರ್ಮಿಕವಾಗಿ ತನ್ನದೇ ಆದ ಒಂದು ಕಥೆ ಇದೆ. ಮತ್ತು ಪೌರಾಣಿಕವಾಗಿ ಪಾಂಡವರು ಈ ಗಿಡವನ್ನು ಬಳಕೆ ಮಾಡೋದ್ರಿಂದ ಇದನ್ನು ನಾವು ಪಾಂಡವರ ಬತ್ತಿ ಗಿಡ ಅಂತ ಹೇಳ್ತೀವಿ. ನೋಡಿ ಬಂಧುಗಳೇ, ಇವಾಗ ನಾನು ಒಂದು ದೀಪ ಹಚ್ಚಿ ಕೂಡ ನಿಮಗೆ ತೋರಿದ್ದೀನಿ. ಅಂದರೆ ಇದು ಯಾವುದೇ ಒಂದು ಆಯಿಲ್ ಸಹಾಯ ಇಲ್ಲದೆ ಇದ್ರ ಚಿಗುರ ಕಿತ್ಕೊಂಡು ನಾವು ಬೆಂಕಿ ಹಚ್ಚಿದ್ರೆ ಇದು ಉರಿಯುತ್ತೆ. ಬಂಧುಗಳೇ, ಎಷ್ಟೊಂದು ನಮ್ಮ ಪೂರ್ವಜರು ವಿಚಾರವಂತರಾಗಿದ್ದರು. ಈ ಜನಪದ ವೈದ್ಯರು ಯಾವ ರೀತಿ ಇದನ್ನು ಬಳಕೆ ಮಾಡ್ಕೊಬಂದರು. ಇವತ್ತಂತೂ ನಾವು ಟೆಕ್ನಾಲಜಿ ಯುಗದಲ್ಲಿ ನಾವು ಎಷ್ಟೋ ಇಂಥ ಒಂದು ಅಮೂಲ್ಯ ರತ್ನವಾದಂಥ ಗಿಡಗಳನ್ನ ನಾವು ಕಳ್ಕೊತಿದ್ವಿ, ವಿಚಾರಗಳನ್ನ ಕಳ್ಕೊತಿದ್ವಿ. ದಯಮಾಡಿ ಎಲ್ಲರೂ ಉಳಿಸ್ಕೊಳ್ಳೋಣ. ನಮ್ಮ